ಡಿಫೆಕ್ಟ್ ಏನಾದ್ರು ಬಂದರೆ ವಾರಂಟಿ. ಹೌದು, ಪಂಚರ್ ಆದರೆ ಟೈರ್ ಕುಯ್ಕೊಂಡ್ರೆ ಬೇಗ ಸೌದೋದ್ರೆ ಅವಕ್ಕೆಲ್ಲ ಏನು ವಾರಂಟಿ. ಜಸ್ಟ್ ಏನಾರ ಬಬಲ್ಸ್ ಬಂತು ಬಂದು ಇದು ಅಪೋಲೋ ಸ್ವಲ್ಪ ಪ್ಯಾಟರ್ನ್ ಬಂದು MRF. ಸೊ ಏನೇ ಶಾಂಪೂನ ಅದು ಜೆಲ್ಲು, ಟೈರ್ ಜೆಲ್ಲೇ ಅದು. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದು ಪ್ರೋಗ್ರಾಮ್ ಏನಪ್ಪ ಅಂತ ಅಂದರೆ ತಮ್ಮನಲ್ಲಿ ನೋಡಿ ನಿಮಗೆ ಅರ್ಥ ಆಗಿರುತ್ತೆ ಏನು ಅಂತ. ಗಾಡಿಗೆ ಟೈರ್ ಹಾಕ್ಸ್ಕೊಂಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಹೋದ ಮಾನ್ಸೂನಲ್ಲೆಲ್ಲ ಈ ಟೈರಲ್ಲೇ ನಾವು ರೈಡ್ ಮಾಡಿದ್ದು. ಸೊ ಈ ಸಲ ಆಲ್ರೆಡಿ ಟೈರ್ ಫುಲ್ಲು ಹೊಗೆ ಹಾಕ್ಕೊಂಡಿದೆ. ಯಾವಾಗಲೂ ಕೇಳ್ತಿದ್ರು ಕೆಲವರಲ್ಲೂ, ಏನೋ ಯಾವಾಗ ಟೈರ್ ಚೇಂಜ್ ಮಾಡಿಸ್ತೀಯೋ, ಆಲ್ರೆಡಿ ಅದರಲ್ಲಿ ಪೈಸೆ ವಸೂಲು ಮಾಡ್ಕೊಬಿಟ್ಟಿದ್ಯಾ, ಅದು ಹೆಂಗೆ ಓಡಿಸ್ತೀಯಾ, ಮಳೆ ಎಲ್ಲ ಸ್ಟಾರ್ಟ್ ಆಯಿತು, ಇನ್ನೇನು ಬಂತು, ಟೈರ್ಗಳು ಹಾಕ್ಸ್ಕೊಳ್ಳಲ್ವಾ, ಟೈರ್ಗಳು ಹಾಕ್ಸ್ಕೊಳ್ಳಲ್ವಾ ಅಂತ ಕೇಳ್ತಿದ್ರು. ನಾನು ಸೊ ಆ ಟೈಮ್ ಇವಾಗ ಬಂದಿದೆ. ಸೊ ಆಲ್ಮೋಸ್ಟ್ ಇವಾಗ ಸ್ಟಾಕಲ್ಲಿ ಬಂದಿದ್ದು MRF. ನಾನು ಹಾಕ್ಸ್ಕೊಂಡಿದ್ದು ಸೆಕೆಂಡ್ ಟೈಮ್ ಹಾಕ್ಸ್ಕೊಂಡಿದ್ದು MRFನೇ. ಈ ಸರಿ ಸ್ವಲ್ಪ ಟೈರಲ್ಲಿ ಏನೋ ಬೇಕು, ಮಿಚೆಲಿನ್ ಇಲ್ಲ ಅಂತ ಅಂದರೆ ಅಪೋಲೋ ಇಲ್ಲ ಸಿಯೆಟ್, ಈ ಥರ ಯಾವುದಾದ್ರೂ ಟೈರ್ ಹಾಕ್ಸೋಣ ಈ ಸಲ ಅಂತ ಐಡಿಯಾ ಹಾಕ್ಕೊಂಡಿದ್ದೀನಿ. ಸೊ ತುಂಬ ದೂರ ಏನು ಹೋಗ್ತಿಲ್ಲ. ಕೆಲವ್ರು ಅಂತಾರೆ JC ರೋಡ್ಗೆ ಹೋದರೆ ಅಲ್ಲೂ ಕಮ್ಮಿಗೆ ಸಿಗುತ್ತೆ ಅಂತ. ಟೈರ್ಗಳಂತ ಅಂದರೆ ಅಲ್ಲಿ ಟೈರ್ ನಾವು ಪರ್ಚೇಸ್ ಮಾಡ್ಕೊಂಡು ಬರಬೇಕು ಅಷ್ಟೇ. ಬಟ್ ಆದರೆ ಅವ್ರು ಫಿಟ್ ಮಾಡಿಕೊಡಲ್ಲ. ಅಲ್ಲಿ ತುಂಬನೇ ಟೈರ್ ತೊಗೊಬಂದು ಬೇರೆ ಕಡೆ ಫಿಟ್ ಮಾಡಬೇಕು ಅಂತ ಅಂದರೆ ಕಮ್ಮಿ ಅಂದರೆ ಒಂದು 300 ರೂಪಾಯಿ ಅದೊಂದು ಲೇಬರು. ಟೋಟಲ್ ಇಲ್ಲೇ ಒಂದು 600-700 ರೂಪಾಯಿ ಲಾಸ್ ಆಗುತ್ತೆ. ಅದ್ರ ಬದಲು ಇಲ್ಲೆಲ್ಲ ಲೋಕಲಲ್ಲಿ ಇಲ್ಲೆಲ್ಲರೂ ಹಾಕ್ಸ್ಕೊಂಡ್ರೆ ಅಲ್ಲೇ ಇನ್ಸ್ಟಾಲ್ ಮಾಡಿಕೊಡೋ ಥರ ಇದ್ದರೆ ಟೈರು ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲ ಉಳ್ಸೋಕೆ ಹೋದರೆ ಇಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಗಾಡಿಗೆಲ್ಲ ಒಂದು MRF ಮತ್ತು ಸಿಯೆಟ್ ಅಂದರೆ ಒಂದು 4,500 ಒಳಗಡೆ ಟೈರ್ ಸಿಗುತ್ತೆ ಗುರು. ಸೊ ಅದರಿಂದಾಗಿ ನಾನು ಲಗ್ಗೆರೆ ಹತ್ರ ಹೋಗ್ತಿದ್ದೀನಿ. ಸೊ ನೀವು ಈ ಕಡೆ ಸೈಡ್ ಸರೌಂಡಿಂಗ್ ಅವ್ರು ಏನಾರು ಆಗಿದ್ದಿದ್ರೆ ರಿಂಗ್ ರೋಡಲ್ಲಿ ಲಗ್ಗೆರೆ ಹತ್ರ ಅದು ಲೊಕೇಶನ್ ತೋರಿಸ್ತೀನಿ ನಾನು. ಅಲ್ಲೋಗಿ ಟೈರ್ ಹಾಕ್ಸ್ಕೊಳ್ಳೋಣ. ಸೊ ಡೈರೆಕ್ಟು ಟೈರ್ ಶಾಪ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಮತ್ತು ಬ್ಯಾಕ್ ಟೈರು ಸ್ಥಿತಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಕಮ್ಮಿ ಅಂದರೂ ಒಂದು ಹಿಂದ್ಗಡೆ ಟೈರ್ ಒಂದು 11 ಪಂಚರ್ ಆಗಿದೆ, ಮುಂದ್ಗಡೆ ಟೈರ್ ಒಂದು 3-4 ಪಂಚರ್ ಆಗಿದೆ. ಸೊ ಈ ಸರಿ ಮಿಚೆಲಿನ್ ಹಾಕ್ಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. MRF ಬೇಡ, ಅಪೋಲೋನೂ ಇದೆ. ಅಪೋಲೋ ಏನಕ್ಕೆ ಅಂತಂದರೆ ಅಪೋಲೋ ಬಂದು ಯಾಕೋ ಅದು ಲೈಕ್ ಆಗ್ತಿಲ್ಲ, ಪ್ಯಾಟ್ರನ್ ಬೇರೆ ಥರ ಇದೆ. ಸೊ ಮಿಚೆಲಿನ್ ಪ್ಯಾಟ್ರನ್ ಎಲ್ಲ ಚೆನ್ನಾಗಿದೆ. ಇದರಿಂದ ಮಿಚೆಲಿನ್ 2 ಟೈರಿಂದ 5,700 ರೂಪಾಯಿ ಆಗುತ್ತಂತೆ. ಸೊ ನೋಡೋಣ, ಫಸ್ಟು ನಿಮ್ಗೊಂದು ಸರಿ ಪ್ಯಾಟ್ರನ್ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ. ಸೊ ಈ ಪ್ಯಾಟ್ರನ್ ಬಂದು MRF. ಸೊ ಅಪೋಲೋ ಬಂದು ಇದು ಅಪೋಲೋ ಸ್ವಲ್ಪ ಆಫ್ ರೋಡ್ ಟೈರ್ ಥರ ಕಾಣುತ್ತೆ, ಅದರಿಂದಾಗಿ ಇದು ಬೇಡ. ಸೊ ಫೈನಲಾಗಿ ಮಿಚೆಲಿನ್ನೇ ಹಾಕ್ಸ್ಕೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಇವಾಗ ತರಿಸಿದ್ದಾರೆ ಮಿಚೆಲಿಯನ್ನು. ಸೊ ಟೈರು ಚೆನ್ನಾಗಿದೆ ಪ್ಯಾಟ್ರನ್ನು. ಟೈರ್ ಪ್ರೈಸ್ ಬಂದು 5,500 ರೂಪಾಯಿ ಆಗಿದೆ. ಸೊ ಸ್ವಲ್ಪ ಜಾಸ್ತಿನೇ ಆಯಿತು. MRF ಇನ್ನೂ ಕಮ್ಮಿ ಸಿಕ್ಕಿತ್ತು. ಕಮ್ಮಿ ಸಿಕ್ಕಿತ್ತು. ಆದರೆ ಈ ಸರಿ ಮಿಚೆಲಿನ್ ನೋಡೋಣ ಪರ್ಫಾರ್ಮೆನ್ಸ್ ಯಾವ ಥರ ಇದೆ. ಯಾಕಂದರೆ ಈ MRF ಆಲ್ರೆಡಿ 2 ಸರಿನೂ ಹಾಕ್ಸಿದ್ದೀನಿ. ಸೊ ಈ ಸರಿ ಮಿಚೆಲಿನ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಅದ್ರ ಒಳಗಡೆ ರಬ್ಬರ್ ಏನಾದರೂ ಚೇಂಜ್ ಮಾಡಬೇಕಾಯ್ತು, ರಬ್ಬರ್ಗಳು ಬರುತ್ತಲ್ಲ ಬಾಯ್. ಇದು ಬಿಸ್ಮಿಲ್ಲಾ ಬಾಯ್. ಹೋದ್ರೆ ಅಷ್ಟೇ ಹಾಕೋದು ಅಲ್ವಾ. ಓಯ್ ಸಾಬ್ರ, ನೀವು ರಸಲ್ ಮಾರ್ಕೆಟ್ ಅಲ್ಲಿ ಇದ್ರಾ, ಇಲ್ಲ ಮುಲ್ಲಾ ಸಾಬಿ ಸೈಕಲ್ ಶಾಪ್ ಅಲ್ಲಿ ಬ್ಲೋ ಹೊಡಿತಿದ್ರಾ, ಇಲ್ಲ ಪಾಪು ಮಾಡ್ತಿದ್ರಾ, ಇಲ್ಲ ಪಾಪ್ಕಾರ್ನ್ ಮಾಡ್ತಿದ್ರಾ? ವಾಟ್ ಆರ್ ಯು ಡೂಯಿಂಗ್? ನೋ ಕಾಮೆಂಟ್ಸ್. ನಾನು
ಮುಂಬೈಗೆಲ್ಲ ಹೋಗಿದ್ರೆ ಅವಾಗ ಯೂಟ್ಯೂಬಲ್ಲಿ ಆಗ್ತೀರಾ ನಮ್ದು ಈ ಥರ ಕನ್ನಡ ವಿಡಿಯೋ ನಾವು ನೀವು ಸ್ವಲ್ಪ ಚೆನ್ನಾಗಿ ಡಿಸ್ಕೌಂಟ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಪ್ರಮೋಟ್ ಮಾಡ್ಬೋದಿತ್ತಲ್ಲ. ಮಾಡಿ ಪ್ರಮೋಟ್ ಮಾಡಿ ಟೈರ್ ಬೇಕಾದ್ರೆ ಅಲ್ಲಿಗೆ ಆರಾಮಾಗಿ ಕ್ಯಾಬಿನ್ ಇದೆ ಒನ್ ತರ್ಟಿ 70 130 70 70 140 ಆಗಲ್ಲ ದೊಡ್ಡದಾಗುತ್ತೆ. ಇದೇನು ಕ್ಯಾನ್ಸಲ್ ಮಾಡೋ ಹಿಂಗೆ ನಮ್ಮ ಮುಂದೆ ಒಂದು ಹಾಕ್ಬಿಡೋಣ. ಲಾಸ್ಟಲ್ಲಿ ತೋರಿಸ್ತೀನಿ ತೋರಿಸ್ತೀರಾ? ತೋರಿಸ್ತೀನಿ ಅಣ್ಣ. ಈಗ ನಮ್ಮ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಪೇಮೆಂಟ್ ಆಗಿದೆಯಲ್ಲ ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬರ್ ಆಗಬೇಕು. ಈಗ ಓಡಿದೆಯಾ ನಿಮ್ಮದು ಯೂಟ್ಯೂಬಲ್ಲಿ ವಿಡಿಯೋ? ಯೂಟ್ಯೂಬ್ ರಿವ್ಯೂ ಓಡುತ್ತೆ, ಸಬ್ಸ್ಕ್ರೈಬರ್ ಇನ್ನೂ ಸ್ವಲ್ಪ ಕಮ್ಮಿ ಇದೆ. ಮಾಡಬೇಕು ಇಂಪ್ರೂವ್ಮೆಂಟ್ ಒಂದರಲ್ಲೇ ಫೇಮಸ್ ಆಯ್ತಾಗ ಮಗ ಲೈಫ್ ಲಾಂಗ್ ಹಿಂಗೆ ಎದ್ಬಿಡ್ತೀವಿ ನಾವು. ನಮಗೂ ಒಳ್ಳೆ ಟೈಮ್ ಬರ್ತದೋ. ಟ್ಯಾಲೆಂಟ್ ಇದ್ದವ್ನು ಯಾವನ್ನೇ ಆಗಿ ಮೇಲ್ ಬಂದೇ ಬರ್ತಾರೆ. ಅದಕ್ಕೆ ತಾನೇ ನಾವು ಕಷ್ಟಪಡ್ತಾ ಇರೋದು. Emotional damage. ನಿನ್ನ ಬರಣ್ಕೆ ಬರ ಅಂದಂಗೆ ಅಲ್ಲ ಆಡಿಸ್ತಾನೆ ನಿನ್ನ. ಆಗಿಬಿಟ್ಟಿತ್ತು. ಲೈಟಲ್ಲಿ ರಮೇಶಾಚ ಹಳೆ ಟೈರ್ ಒಳಗಡೆ ಏನೋ ಒಂಥರ ಸೌಂಡ್ ಬರ್ತಿತ್ತು. ಒಳಗಡೆ ಎಲ್ಲ ಇದಿತ್ತಾ ಪಂಚರ್ ಹಾಕಿರೋದು ರಬ್ಬರ್ಗಳು. ಏನೋ ಶಾಂಪೂನ ಅದು? ಜೆಲ್ಲು, ಟೈರ್ ಜೆಲ್ಲೇ ಅದು. ಟೈರ್ ಜೆಲ್ಲು. ಇದು ಈ ಟ್ಯೂಬ್ಲೆಸ್ ಒಳಗಡೆ ಒಂಥರ ಲಿಕ್ವಿಡ್ ಹಾಕ್ತಾರಲ್ಲ, ಹಾಕ್ಬಿಡಿ, ನಾಲ್ಕೆಲ್ಲ ಹಾಳಾಗೋಗ್ತದೆ. ಏನು ಯೂಸ್ ಇಲ್ವಾ ಅದು? ಅದೆಲ್ಲ ರೈಸಿಂಗ್ ಗಾಡಿಗೆ ಹಾಕೋದು, ನಿಮ್ಮ ಗಾಡಿಗೆಲ್ಲ ಹಾಕಲ್ಲ. ನಮ್ಮ ಗಾಡಿಗೆಲ್ಲ ಯೂಸ್ ಆಗಲ್ಲ. ಅದೇನೋ ಕಂಪ್ನಿಯವ್ರು ಹಾಕ್ತಾರೆ. ಹಾಂ, ನಿಮಗೆ ಇವಾಗ ಗೊತ್ತಾಗಲ್ಲ ಅದೇನಾಗುತ್ತೆ ಅಂತ. ನಾಲ್ಕೆಲ್ಲ ಹಾಳಾಗೋಗುತ್ತೆ, ಮ್ಯಾಗ್ವಿಲ್ ಇದಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ಟ್ಯೂಬ್ಲೆಸ್ ಆಗೋದು. ಆಮೇಲೆ ಇದಕ್ಕೆ ಟ್ಯೂಬ್ ಹಾಕ್ಸಿದ್ರು ಮ್ಯಾಗ್ವಿಲ್ ಎಲ್ಲ ಇದಾಗುತ್ತಲ್ಲ, ಪ್ರಾಬ್ಲಮ್ ಆಗುತ್ತೆ. ಈ ಗಾಡಿಗೆಲ್ಲ ಟ್ಯೂಬ್ ಬರೋಣ, ಎಲ್ಲ ಬರೋದೆಲ್ಲ ಟ್ಯೂಬ್. ಅಲ್ಲ, ಕೆಲವ್ರು ಹಾಕ್ಸ್ತಾರಲ್ಲ ಟ್ಯೂಬು. ಎಲ್ಲರೂ ಹಾಕ್ತಾರೆ. ಅದು ನೆಕ್ ಏನಾದ್ರು ಚೇಂಜ್ ಮಾಡಬೇಕಿತ್ತ ಇದು? ನೆಕ್ಕು ಅದು ಹಾಳಾಗಿದೆ. ಹಾಂ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ? ಪ್ರಾಬ್ಲಮ್ ಏನಾಗಿಲ್ಲ. ನೀವು ಟೈರ್ ತಗೊಂಡು ಬೇರೆ ಕಡೆ ಫಿಟ್ ಮಾಡಿಸಿದ್ರೆ 400 ರೂಪಾಯಿ. ಅದೇ ಒಂದು 300 ರೂಪಾಯಿ 200 ರೂಪಾಯಿ ಕೇಳ್ತಾರೆ. ಇದು ಬಂದು ಹಳೆ MRF ಒಳಗಡೆನೇ ಇದೆಯಲ್ಲ ರಬ್ಬರ್ಗಳೆಲ್ಲ. ಎಷ್ಟು ರಬ್ಬರು
1 2 3 4 5 6 7 8 9 ಈ ಹಳೆ ಟೈರ್ ಒಳಗಡೆ ಇದ್ದಿದ್ದು ರಬ್ಬರ್ಗಳು ಅದೆಲ್ಲ ಪಂಚರ್ ಹಾಕಿರೋ ರಬ್ಬರ್ಗಳು. ಸೊ ಫೈನಲಿ ಇದೆರಡಕ್ಕೂ ಗುಡ್ ಬೈ ಹೇಳಬೇಕು. ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡಿಸ್ಲೇಬೇಕಲ್ಲ ಟೈರು. ಡಿಫೆಕ್ಟ್ ಏನಾದ್ರು ಬಂದರೆ ವಾರಂಟಿ. ಹೌದು, ಪಂಚರ್ ಆದರೆ ಈ ಟೈರ್ ಕುಯ್ಕೊಂಡ್ರೆ ಬೇಗ ಸೌದೋದ್ರೆ ಅವಕ್ಕೆಲ್ಲ ಏನು ವಾರಂಟಿ. ಜಸ್ಟ್ ಏನಾರ ಬಬಲ್ಸ್ ಬಂತು ಅಲ್ಲ, ಕುಯ್ಕೊಂಡ್ರೆ ಅದಕ್ಕೆಲ್ಲ ಇರಲ್ಲ. ಅದಕ್ಕೆ ಇರಲ್ಲ, ಗೊತ್ತು. ಅದೇ ಏನೋ ಬಬಲ್ಸ್ ಬಂತು, ಬಬಲ್ಸ್ ಬಂದರೆ ಮಾತ್ರ. ಸೊ ಫೈನಲಿ ಟೈರ್ ಫಿಟ್ ಆಗಿದೆ. ಟೈರ್ ಚೆನ್ನಾಗಿ ಫಿಟ್ ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟು ಮಿಚಲಿನ್ ಟೈರ್ ಈ ಸರಿ. ಬಟನ್ಸ್ ಚೆನ್ನಾಗಿದೆ ಈ ಗಾಡಿದು. ಬ್ರೋ, ನಿಮ್ಮ ಹೆಸರು? ಸಾದಿಕ್. ಇವರ ಟೈರ್ ಫಿಟ್ ಮಾಡಿಕೊಟ್ಟಿದ್ದು ಬ್ರೋ. ಭಾಸ್ಕರ್ ಗೌಡ್ರಾ. ಯೂಟ್ಯೂಬ್ಗೆ ಹಾಕ್ತೀನಿ ಸರ್ ನಿಮ್ಮದು ಅಂಗಡಿದು ವಿಡಿಯೋ. ಏನು ಸಮಾಚಾರ? ಅದೇ ಟೈರಿಂಗ್ ಹಾಕ್ಸ್ತಾ ಇದ್ದೀನಲ್ಲ ಅಂತ, ಹೆಂಗೆ ಎಷ್ಟು ರೇಟ್ ಆಗುತ್ತೆ, ಯಾವ ಥರ ಏನು. ಕೆಲವರು ಯೂಟ್ಯೂಬಲ್ಲಿ ಓಪನ್ ಮಾಡಿ ನೋಡ್ತಾರಲ್ವ, ಯಾವ ಥರ ಚೆನ್ನಾಗಿರುತ್ತೆ ಟೈರ್, ಯಾವ್ದು ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆ ಥರ ಒಂದು ವೀಡಿಯೋ ಮಾಡೋಕ್ಕದು. ಓಕೆ ಸರ್. ಹಾಂ, ಓಕೆ ಬ್ರೋ, ಕಳಿಸ್. ಸಾಯು ಟೈರ್ಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಬಂದರೆ ನಿಮಗೆ ಟೈರು ಫಿಟ್ ಮಾಡ್ಕೊಡೋದೆಲ್ಲ ಫ್ರೀ ಇರುತ್ತೆ, ಲೇಬರ್ ಚಾರ್ಜ್ ಎಲ್ಲ. ಏನೋ ಒಂಥರ ಗಾಡಿ ಬಿದ್ದಂಗೆ ಫೀಲ್ ಆಗ್ತಿದೆ ನಿಜವಾಗ್ಲೂ. ಆ ಟೈರ್ ಹಾಕ್ಸಿದಾಗ ಒಂಥರ ಏನೂ ಅನಿಸ್ತಿರ್ಲಿಲ್ಲ, ಗಾಡಿನ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಅನ್ನೋ ಥರ ಫೀಲ್ ಆಗೋದು. ಈ ಟೈರ್ ಹಾಕ್ಸಿರೋದಕ್ಕೂ ಅದಕ್ಕೂ ಏನೋ ಒಂಥರ ಗಾಡಿ ಬೀಳ್ತಿರೋ ಥರ ಫೀಲ್ ಆಗ್ತಿದೆ. ಸ್ವಲ್ಪ ಸಮೀಬೇಕು. ಅದೇ ಒಂದು 500 ಕಿಲೋಮೀಟ್ರ್ ಹತ್ರ ಓಡಿಸ್ಬೇಕು. ಆವಾಗ ಸ್ವಲ್ಪ ಅದು ಒಂದು ರೆಡ್ ಕಲರ್ ಲೈನ್ ಕೊಟ್ಟಿರ್ತಾರೆ, ಆ ಲೈನ್ ತನಕ ಸಂಸ್ಬೇಕು ಟೈರ್. ಅದು ಸಂಸ್ದಾಗ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ. ಸೊ ನಾನು ತುಂಬ ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡಿದ್ದೆ, ಬರೀ MRF, ಈ ಅಪೋಲೋ ಈ ಥರ ಟೈರ್ಗಳನ್ನೆಲ್ಲ ಹಾಕ್ಸ್ಕೊಂಡಿರೋದು ವೀಡಿಯೋಗಳು ಹಾಕಿದ್ರು. ಮಿಚಲಿಯನ್ನು ಸ್ವಲ್ಪ ಯಾರೂ ಅಷ್ಟೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಹಾಕಿರಲಿಲ್ಲ. ಸೊ ನಾನು ಮಿಚಲಿನ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಕೊಂಬಂದೆ. ನಾನು ಮೊದಲು ಸ್ಟಾರ್ಟಿಂಗ್ ಅಂಗಡಿ ಹೋಗಿದ್ದ ಕಡೆ ಏನಪ್ಪ ಅಂತ ಅಂದರೆ C8 ಇತ್ತು, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಟೈರು C8 ಇತ್ತು. ಮಿಚಲಿನೂ ಇರಲಿಲ್ಲ, ಅಪೋಲೋನೂ ಇರಲಿಲ್ಲ. ಸೊ ಫ್ರಂಟು ಬ್ಯಾಕ್ ಎರಡು ಚೇಂಜಸ್ಸು ಬೇರೆ ಬೇರೆ ಹಾಕ್ಕೊಡ್ತೀನಿ ಅಂದರು. ನಾನು ಈ ಸರಿ ಹಾಕ್ಸಿದ್ರೆ ಒಂದೇ ಸರಿ ಎರಡು ಒಂದೇ ಟೈರ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಸಾಯಿ ಟೈರ್ಸ್ ಅಂತ ಬರುತ್ತೆ, ಅಲ್ಲಿ ಹಾಕ್ಸಿದ್ದೀನಿ. ಸ್ವಲ್ಪ ರೇಟ್ ಸ್ವಲ್ಪ ಅವರು ಅಷ್ಟೊಂದಾಗಿ ಕಮ್ಮಿ ಮಾಡಲ್ಲ, ಅದೆಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ. 100 ರೂಪಾಯಿ 200 ರೂಪಾಯಿಗೆಲ್ಲ ಮುಖ ನೋಡೋಕೆ ಹೋಗ್ಬಾರ್ದು. ಯಾಕಂದರೆ ನೀವು ಟೈರ್ ತೊಗೊಂಡು ಬೇರೆ ಕಡೆ ಫಿಟ್ ಮಾಡ್ಸೋಕೆ ಹೋದರೆ ನಿಮ್ಗೆ ಅದೇ ಪ್ರೈಸ್ ಅಲ್ಲೇ ಬಂದ್ಬಿಡುತ್ತೆ. ಈಗ ಟೈರ್ ತೊಗೊಂಡು ನಾವು ಬೇರೆ ಕಡೆ ಫಿಟ್ ಮಾಡ್ತೀವಿ ಅಂದರೆ ಮಿನಿಮಮ್ ಒಂದು 300 ರುಪೀಸ್ ಆದರೂ ಲೇಬರ್ ಇದ್ದೇ ಇರುತ್ತೆ. ಸೊ ಇದೇ ಒಂದು ಎಕ್ಸ್ಟ್ರಾ ಒಂದು 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಂಗೆ ಅಂತ ಅನಿಸುತ್ತೆ ಅಷ್ಟೇ. ಸೊ ನೋಡೋದ್ರಲ್ಲ ವೀಡಿಯೋ ಟೈರ್ ಪರ್ಫಾಮೆನ್ಸು ಹಂಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾವ ಥರ ಅಂತ. ಮಿಚಲಿಯನ್ನು ನನ್ನ ಪ್ರಕಾರ ಈ ಟೈರ್ಗಳೆಲ್ಲ ಓಡಿಸಿದ್ರೆ ಒಂದು 27 ಸಾವಿರ ಒಂದು 30 ಸಾವಿರವರೆಗೂ ಓಡಿಸ್ಬೋದೇನೋ. ಆದರೂ ಒಂಥರ ಫೀಲ್ ಚೆನ್ನಾಗಿದೆ ಈ ಗಾಡಿ ಓಡಿಸೋಕ್ಕೆ. ಸ್ವಲ್ಪ ಅದನ್ನೇ ಹೇಳ್ತಿಲ್ವಾ, ಗಾಡಿ ಮಲಗಿಸಿದ್ರೆ ಎಲ್ಲೋ ಒಂಥರ ಬೀಳೋ ಥರ ಫೀಲ್ ಆಗ್ತಿದೆ. ಅವರು ಹೇಳಿದ್ರು ಓಡಿಸ್ತಾ ಸರಿ ಹೋಗುತ್ತೆ, ಅಡ್ಜಸ್ಟ್ಮೆಂಟ್ ಆಗ್ತೀರಾ ನೀವೇ ಅದಕ್ಕೆ. ಯಾಕಂದರೆ ತುಂಬ ಬಾಲ್ಡ್ನೆಸ್ ಆಗಿರೋ ಟೈರಲ್ಲಿ ಓಡಿಸ್ತಿದ್ರಲ್ಲ, ನಿಮ್ಗೆ ಆ ಥರ ಕಾಣಿಸ್ತಿತ್ತು. ಇವಾಗ ಸಡನ್ನಾಗಿ ಟೈರ್ ಹಾಕ್ಸ್ಕೊಂಡಿದ್ದೀರ, ಬಟನ್ಸ್ ಎಲ್ಲ ಚೆನ್ನಾಗಿದೆ, ಅದಕ್ಕೆ ನಿಮ್ಗೆ ಆ ಥರ ಫೀಲ್ ಆಗ್ತಿದೆ ಅಂತ ಹೇಳಿದ್ರು. ಸೊ ನೋಡೋಣ, ಇಲ್ಲೇ ಓಡಿಸಾಡ್ತಿರ್ತೀವಲ್ಲ, ಸ್ವಲ್ಪ ಟೈರ್ ಸಮುದ ಮೇಲೆ ಅಡ್ಜಸ್ಟ್ ಆಗಲೇಬೇಕು. ಯಾಕಂದರೆ ಈಗ ನಾವು ಜಸ್ಟ್ ಈ ಥರ ಗಾಡಿ ಓಡ್ಸೋಕೋದ್ರೆ ಬೀಳೋ ಥರ ಫೀಲ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಅವ್ರು ಟೈರ್ ಚೇಂಜ್ ಮಾಡಿಕೊಡ್ತಾರಾ? ಇಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಸೊ ನೋಡಿದ್ರಲ್ಲ Ns200 ಟೈರು ಬೆಟರ್ ಅಂತ ಅಂದರೆ ಮಿಚಲಿನ್ ಸ್ವಲ್ಪ ಕಾಸ್ಟ್ಲಿನೇ ಇದೆ. NS ಬೈಕ್ ಮೋರ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.